ಶರಣ್ರಿಪ್ಪ ಎಲ್ಲ ನನ್ನ ವೀಕ್ಷಕರಿಗೂ. ಸೊ ವೆಲ್ಕಮ್ ಟು ಸಮ್ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಒಂದೊಳ್ಳೆ ರೆಸಿಪಿ ಜೊತೆ. ಏನಂತ ಕೇಳ್ತೀರಾ? ಸೊ ಹೀರೆಕಾಯಿನ ನಾರ್ಮಲ್ ಆಗಿ ನಾವೆಲ್ಲರೂ ಮನೇಲಿ ಪಲ್ಯ ಮಾಡ್ತೀವಿ, ಹೌದಲ್ವಾ? ಆ ಹೀರೆಕಾಯಿ ಸಿಪ್ಪೆನ ಏನ್ ಮಾಡ್ತೀವಿ, ತೆಗೆದ್ಬಿಟ್ಟು ನಾವು ಪಲ್ಯ ಮಾಡ್ತೀವಿ. ಆ ಹೀರೆಕಾಯಿ ಸಿಪ್ಪೆಯಿಂದ ಒಂದು ಒಳ್ಳೆ ರುಚಿಕರವಾದಂತಹ ಚಟ್ನಿಯನ್ನ ನಾವು ಮಾಡ್ಬೋದು. ಯಾವ ರೀತಿ ಮಾಡ್ಬೋದು, ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ಗೆ ಏನ್ ಮಾಡ್ಬೇಕು, ಒಂದು ಪಾತ್ರೆಯನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಆ ಗ್ಯಾಸನ್ನ ಆನ್ ಮಾಡ್ಕೊಂಡ್ಬಂದು ಅದಕ್ಕೆ ನಿಮ್ಗೆ ಆಯಿಲ್ ಅಂದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಆಯಿಲ್ ಮನೇಲಿ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಬೇಕು. ಸೊ ಮೀಡಿಯಂ ಇದ್ರೆ ಮೀಡಿಯಂ, ಸ್ವಲ್ಪ ಕಡಿಮೆ ಆಯಿಲ್ ತಿಂತಿದ್ರೆ ಕಡಿಮೆ ಆಯಿಲ್. ಸೊ ಆಸ್ ಯು ವಿಶ್. ಸ್ವಲ್ಪ ಆಯಿಲ್ ಹಾಕೊಂಡು ಸೊ ಮಸಾಲೆಗೆ ನಾವೇನೇನೆಲ್ಲ ಹಾಕ್ತಿವಲ್ಲ, ಒಗ್ಗರಣೆ ಹಾಕೋದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕೊಬೇಕು. ಕರಿಬೇವು ಹಾಕೋಬೇಕು ಅನ್ಸುತ್ತೆ, ಬಟ್ ಕರಿಬೇವು ಸ್ವಲ್ಪ ಕಹಿ ಆಗುತ್ತೆ ಅಂತ ನಾನು ಹಾಕೊಂಡಿರ್ಲಿಲ್ಲ. ಸೊ ನೆಕ್ಸ್ಟ್ ಇದೆಲ್ಲ ಏನಾಗ್ಬೇಕು, ಈ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಿರ್ಬೇಕು, ಅಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಸೊ ಅವಾಗ ಏನ್ ಮಾಡ್ಬೇಕು, ಒಂದಿಷ್ಟು ಈರುಳ್ಳಿಗಳನ್ನ ಸೈಡಲ್ಲಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಆ ಈರುಳ್ಳಿಗಳನ್ನ ಹಾಕೊಬೇಕು. ಈರುಳ್ಳಿಗಳನ್ನ ಹಾಕೊಂಡು ಅದನ್ನ ಚೆನ್ನಾಗಿ ಆ ಈರುಳ್ಳಿ ಎಲ್ಲ ಫ್ರೈ ಆಗ್ಬೇಕು, ಕರೆಕ್ಟ್ ಆಗಿ ಬ್ರೌನ್ ಕಲರ್ ಟರ್ನ್ ಆಗ್ಬೇಕು ಈರುಳ್ಳಿ. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಆ ಈರುಳ್ಳಿನ. ಸೊ ಈರುಳ್ಳಿ ಎಲ್ಲ ಫ್ರೈ ಆಯ್ತು ಅಂತ ಅಂದ್ರೆ ಸ್ವಲ್ಪ ಒಂದು ಟೊಮ್ಯಾಟೊ ಎನಫ್ ಅಂತ ಅನ್ಕೊಂತೀನಿ. ಜಾಸ್ತಿ ಚಟ್ನಿ ಮಾಡ್ಕೊಂತಿದ್ರೆ 2 ಹುಳಿಗೆ ನೀವು ಟೊಮ್ಯಾಟೊನ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಟೊಮ್ಯಾಟೊನ ಹಾಕೊಂಡು ದೆನ್ ನೆಕ್ಸ್ಟ್ ಅಗೇನ್ ಅದನ್ನ ಫ್ರೈ ಮಾಡ್ಬೇಕು. ಹಾಗೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಯಾಕೆ ಹಾಕ್ತಿವಿಯಪ್ಪ ಅಂದ್ರೆ ಒಂದು ಹುಳಿ ಟೇಸ್ಟಿಗೆ, ದಟ್ಸ್ ಓಕೆ. ಈ ಚಟ್ನಿಯನ್ನ ನಾವು ವಾರಗಟ್ಲೆ ಇಡ್ಬೇಕು ಅಂತ ಅಂದ್ರೆ ಅಥವಾ ಒಂದು 8 ದಿನ 10 ದಿನ ಇಡ್ಬೇಕು ಅಂತ ಅಂದ್ರೆ ಈ ಹುಳಿಯನ್ನ ನಾವು ಬಳಸೋದ್ರಿಂದ ಚಟ್ನಿ ಜಾಸ್ತಿ ದಿನ ಇರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಹುಣಸೆಹಣ್ಣು, ಹಾಗೆ ಆ ಹೀರೆಕಾಯಿ ಇದು ಸಿಪ್ಪೆ ಏನಿರುತ್ತಲ್ಲ ತುರಿರೋರು, ಅದ್ರ ಮೇಲೆ ಸಿಪ್ಪೆ ನಾನು ಸ್ವಲ್ಪ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊಂತ ಇದ್ದೀನಿ. ಸೊ ಸ್ವಲ್ಪನೇ ಅದನ್ನ ಹಾಕೊಂಡು, ಅಂದ್ರೆ ನಾನು ಚಿಕ್ಕದೊಂದು ಪಾತ್ರೆ ತಗೊಂಡಿರೋದ್ರಿಂದ ನಾನು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ. ನೀವು ದೊಡ್ಡ ಪಾತ್ರೆ ತಗೊಂಡಿದ್ರೆ ನೋ ಪ್ರಾಬ್ಲಮ್, ಎಲ್ಲಾನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬಹುದು. ಅದೆಲ್ಲಾನು ಏನ್ ಮಾಡ್ಬೇಕು, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಏನಿದೆಯಲ್ಲ ಸ್ವಲ್ಪ ಅದು ಬಾಡೋವರೆಗೂ ನಾವು ಪೀಲ್ ಬಾಡೋವರೆಗೂ ಕಳಿಸ್ಕೊಂಡು ನೆಕ್ಸ್ಟ್ ಅದನ್ನ ಮಿಕ್ಸರ್ ಜಾರಿಗೆ ಆರಿದ್ಮೇಲೆ ಹಾಕೊಂಡು ಒಂದು ಹಿಡಿಯಷ್ಟು ಕರಿಬೇವು, ಕೊತ್ತಂಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೀವು ನಾರ್ಮಲ್ ಹಸಿ ಖಾರ ಬಳಸ್ತಿದ್ರೆ ಹಸಿ ಖಾರ ಹಾಕೊಬಹುದು, ಮೆಣಸಿನ್ಕಾಯಿನ ಒಣ ಖಾರ ಅಂತ ಅಂದ್ರೆ ಒಣ ಖಾರ, ಒಂದು ನಿಮ್ಗೆ ಎಷ್ಟು ಖಾರ ಬೇಕೋ ಆ ಒಂದು ಅವರೇಜ್ ಮೇಲೆ ಒಂದ್ ಸ್ವಲ್ಪ ಖಾರ ಹಾಕೊಬೇಕು. ಇದೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಅದು ಫುಲ್ಲು ಸ್ಮೂತ್ ಆಗ್ಬೇಕು, ಯಾವುದೇ ರೀತಿಯಾದಂತಹ ಪೀಲ್ ಏನಿರುತ್ತಲ್ಲ ಅದು ಉಳಿದಿರ್ಬಾರ್ದು. ಚೆನ್ನಾಗಿ ಅದು ಗ್ರೈಂಡ್ ಆಯ್ತು ಅಂದ್ರೆ ರುಚಿಯಾದಂತಹ ಹೀರೆಕಾಯಿ ಸಿಪ್ಪಿ ಚಟ್ನಿ ರೆಡಿ ಆಗುತ್ತೆ. ಸೊ ನೀವು ಇದನ್ನ ದೋಸೆಗೂ ಯೂಸ್ ಮಾಡ್ಬೋದು, ಚಪಾತಿ ಜೊತೆ ಅನ್ನದ ಜೊತೆನೂ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.